ನೋಡ್ಕೊಳ್ಳಿ ಕ್ವಶನ್ನು. ಯೂಸ್ ಸಿಂಪ್ಸನ್ಸ್ 1/3 ರೂಲ್ ಟು ಫೈಂಡ್ ಇಂಟೆಗ್ರಲ್ ಆಫ್ 0 to 0.6 e power minus x square dx by taking 7 ordinates. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಸೊಲ್ಯೂಷನ್ ವಿ ಹ್ಯಾವ್ ಅಂತ ಬರೆದು ಎ ಬರ್ಕೊಳ್ಳಿ. ಎ ಬಂದು 0, ಬಿ ಬರ್ಕೊಳ್ಳಿ. ಬಿ ಬಂದು 0.6, ವೈ ಬರ್ಕೊಳ್ಳಿ. ವೈ ಬಂದು e power minus x square ಆ್ಯಂಡ್ ಎನ್ ಅಂದರೆ 7 ಆರ್ಡಿನೇಟ್ಸ್ ಅಂದರೆ n is equal to 6. ನೋಡಿ, ಇದು ಬರ್ದಾದ್ಮೇಲೆ ಏನು ಮಾಡಿ, ಹೆಚ್ನ ಫೈಂಡ್ ಮಾಡಿ. ಹೆಚ್ ಅಂದರೆ ಬಿ ಮೈನಸ್ ಎ ಬೈ ಎನ್. ಇಲ್ಲಿ ಬಿ ಅಂದರೆ 0.6 ಮೈನಸ್ ಎ ಅಂದರೆ 0 ಡಿವೈಡೆಡ್ ಬೈ ಎನ್ ಅಂದರೆ 6. ಈಗ ನೋಡಿ, 0.6 ಮೈನಸ್ 0 ಡಿವೈಡ್ ಬೈ 6 ಅಂದರೆ 0.1 ಬರುತ್ತೆ. ನೋಡಿ, ಹೆಚ್ ವ್ಯಾಲ್ಯೂ ಫೈಂಡ್ ಮಾಡಿಕೊಡಿ. ಈಗ ಹೆಚ್ಚಾದಮೇಲೆ ಏನು ಮಾಡಿ, ಟೇಬಲ್ ಮಾಡಿ. ಎಕ್ಸು ವೈ ಬಂದು e power minus x square. ಕ್ಯಾಲ್ಸಿಲಿ ಏನು ಮಾಡಿ, ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಇದು ಮೋಡು ಟೇಬಲ್ 7 e power ಶಿಫ್ಟು ಲ್ಯಾನು ಮೈನಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್ ಈಕ್ವಲ್ ಹೊಡಿಬೇಕು. ಸ್ಟಾರ್ಟ್ ಅಂದರೆ 0, ಎಂಡ್ ಅಂದರೆ ಬಿ 0.6, ಸ್ಟಾರ್ಟ್ ಅಂದರೆ ಎ, ಎಂಡ್ ಅಂದರೆ ಬಿ 0.6, ಸ್ಟೆಪ್ ಅಂದರೆ ಹೆಚ್ 0.1. ಇದು ಹೊಡೆದ್ಮೇಲೆ ಟೇಬಲ್ ಕ್ರಿಯೇಟ್ ಆಗುತ್ತೆ, ಬರ್ಕೋಬಿಡಿ. 0 0.1. ಇಲ್ಲಿ ನೋಡಿ, ಇದು ನಿಮಗೆ 0.6 ಆ ಥರ ಕೊಟ್ಟರೆ ಈ ಥರ ಇದರಲ್ಲಿ ಮಾಡಿ. 1/6 ಅಥವಾ ಇದು ಕೊಟ್ಟರೆ ಇದರಲ್ಲಿ ಫ್ರ್ಯಾಕ್ಷನಲ್ಲಿ ಬರೀರಿ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಅರ್ಥ 0 to 1 x by 1 plus x square 1/1 plus x square ಆ ಥರ ಬಂದರೆ ಫ್ರ್ಯಾಕ್ಷನಲ್ಲೇ ಇರಲಿ. ಅದು ಪಾಯಿಂಟಲ್ಲಿ ಬರೆದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅದು ಸ್ಟ್ಯಾಂಡರ್ಡ್ ಥರ ಮೇಂಟೈನ್ ಮಾಡಿ. 0 to 0.6 ಪಾಯಿಂಟಲ್ಲೇ ಕೊಟ್ಬಿಟ್ರೆ ಲಿಮಿಟು, ಪಾಯಿಂಟಲ್ಲೇ ಇರಲಿ ಆನ್ಸರ್ ಎಲ್ಲ. 0.1 0.2 0.3 0.4 0.5 0.6. ಇದು ಎಕ್ಸ್ ವ್ಯಾಲ್ಯೂ. ಈಗ ವೈ ವ್ಯಾಲ್ಯೂಸ್ 1, ಇದು 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 0.9900 ಅಥವಾ ಬರೀ 99 ಬರೆದು ನಡೆಯುತ್ತೆ. 0.9608 0.9139 0.8521 0.7788 0.6977. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೋಡಿ, ಸಿಂಪ್ಸನ್ಸ್ 1/3 ರೂಲ್ದು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಅದು ಬಂದು ಜ್ಞಾಪಕ ಇಟ್ಟು ಫಾರ್ಮುಲಾ ಬರೆಯಲ್ಲ, ಡೈರೆಕ್ಟ್ ಪ್ರಾಬ್ಲಮ್ ಆಗ್ಬಿಡ್ತೀನಿ. ಅಂದರೆ ಸಿಂಪ್ಸನ್ಸ್ 1/3 ರೂಲ್ ಫಾರ್ n is equal to 6 ಅಂತ ಬರೀರಿ. ಇದಾದಮೇಲೆ ಇದು ಬರೀರಿ. ಗೊತ್ತಾಗ್ತಿದೆಯಲ್ವಾ? ಈಸ್ ಇಂಟೆಗ್ರಲ್ ಆಫ್ a to b y dx ಅಂತ ಬರೆದು h/3 ಫಸ್ಟು ಪ್ಲಸ್ ಲಾಸ್ಟು. ಇನ್ನು ನೋಡಿ, y0 y1 y2 y3 y4 y5 y6. ನೀವೇನು ಮಾಡಬೇಕು, ಫಸ್ಟು ಪ್ಲಸ್ ಲಾಸ್ಟ್ ಅಂದರೆ y0 y6 ಬರ್ಕೋಬೇಕು. ಪ್ಲಸ್ 4 ಟೈಮ್ಸ್ ವೈ ಆಡ್, ಸಮೇಷನ್ ಆಫ್ ವೈ ಆಡ್ ಅಂದರೆ y1 ಸಮೇಷನ್ ಅಂದರೆ ಪ್ಲಸ್ y3 ಮತ್ತು y5 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಯಾವುದು, y2 y4. y6 ಬರೋಲ್ಲ, ಯಾಕಂದರೆ y6 ಆಲ್ರೆಡಿ ಬರ್ತೀವಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತರಿಸೋದು ಅಷ್ಟೇ. ಈಗ ನೋಡಿ, ಎ ಎಷ್ಟು, ಇಂಟೆಗ್ರಲ್ ಆಫ್ ಎ ಅಂದರೆ 0, ಬಿ ಅಂದರೆ 0.6, ವೈ ಅಂದರೆ e power minus x square,
dx h ಎಷ್ಟು 0.1/3 y0 plus y6 ಅಂದರೆ 1 plus 0.6977 ಪ್ಲಸ್ 4 ಟೈಮ್ಸ್ y1 ಅಂದ್ರೇನು 0.9900 ಪ್ಲಸ್ y3 ಅಂದರೆ 0.9139 ಪ್ಲಸ್ ವೈಫೈ ಅಲ್ವಾ, ವೈಫೈ ಅಂದರೆ 0.7788 ಪ್ಲಸ್ 2 ಟೈಮ್ಸ್ y2 ಅಂದರೆ 0.9608 ನೋಡಿ. ಫಿಲ್ ಮಾಡಿದಾಗ ಸ್ವಲ್ಪ ಹುಷಾರಾಗಿ ಮಾಡಿ. y4 ಅಂದರೆ 0.8521 ಇನ್ನು ನೀಟಾಗಿ ಫಿಲ್ ಮಾಡಿ ನೋಡಿ. ಫಸ್ಟ್ ಪ್ಲಸ್ ಲಾಟ್ 1 ಪ್ಲಸ್ 0.6977 ಪ್ಲಸ್ 4 ಟೈಮ್ಸ್ y1 ಅಂದರೆ 0.9900 0.9139 0.7788 ಆಮೇಲೆ 2 ಟೈಮ್ಸ್ 0.9608 0.8521 ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡಿಕೊಡಿ. ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ 9 3 ಈಕ್ವಲ್ 0.1/3 1 ಪ್ಲಸ್ 0.6977 ಪ್ಲಸ್ 4 ಟೈಮ್ಸ್ 0.9900 0.9139 0.7788 plus 2 times 0.9608 plus 0.8521 close 4 decimal fix ಮಾಡ್ಕೊಳ್ಳಿ. ಶಿಫ್ಟ್ 464 0.5351 ಮುಗೀತು, ಅಷ್ಟೇ ಆನ್ಸರ್. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.